ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಮಗೆ 2015 ಪೇಪರ್ನ KCET ಸೊಲ್ಯೂಷನ್ಸ್ನ ಟೀಚ್ ಮಾಡ್ತಾ ಇದ್ದೆ. ಸೊ ಫಸ್ಟ್ 5 ಪಾರ್ಟ್ಸಲ್ಲಿ ನಾನು ಕ್ವಶನ್ ನಂಬರ್ 1 to 50 ಈಗ ಆಲ್ರೆಡಿ ಸಾಲ್ವ್ ಮಾಡಿ ವಿಡಿಯೋಸ್ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ 51 to 60 ಕ್ವಶನ್ಸ್ನ ನಾವಿಲ್ಲಿ ಮಾಡೋಣ. ಅಲ್ಲಿಗೆ ನಮ್ಮ ಸೊಲ್ಯೂಷನ್ ಆಫ್ 2015 ಪೇಪರು ಕಂಪ್ಲೀಟ್ ಆಗುತ್ತೆ. ಸೊ 51st ಕ್ವಶನ್ನ ಇವತ್ತು ನೋಡೋಣ. ಈಗ ವಾಟ್ ಈಸ್ ದ ವೇವ್ ಲೆಂತ್ ಆಫ್ ಲೈಟ್ ಫಾರ್ ದ ಲೀಸ್ಟ್ ಎನರ್ಜೆಟಿಕ್ ಫೋಟಾನ್ ಎಮಿಟೆಡ್ ಇನ್ ದ ಲೈಮನ್ ಸೀರೀಸ್ ಆಫ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕೇಳಿದ್ದಾರೆ. ಟೇಕನ್ Hc is equal to 1240 ಎಲೆಕ್ಟ್ರಾನ್ ವೋಲ್ಟ್ ನ್ಯೂಟನ್ ಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ನೋಡೋದಾದ್ರೆ ನಮಗೆ ಫಾರ್ಮುಲಾ ಗೊತ್ತು. ಫಾರ್ ಲ್ಯಾಂಬ್ಡಾ ಇಟ್ ಈಸ್ Hc ಬೈ E2 ಮೈನಸ್ E1 ಅಂತ ಬರುತ್ತೆ. ಬಟ್ ವಾಟ್ ಈಸ್ E1? E1 is actually equal to 13.6 minus 13.6 by 1 square. ಅಂದ್ರೆ ಜನರಲ್ ಫಾರ್ಮುಲಾ ನಮ್ಗೆ ಏನ್ ಬರುತ್ತೆ, En is equal to minus 13.6 by n square ಅಂತ ಬರುತ್ತೆ. ಸೊ ಇಲ್ಲಿ ಫಾರ್ ಲೈಮನ್ ಸೀರೀಸ್ n1 is equal to 1 and n2 is equal to 2. ಸೊ E1 is equal to minus 13.6 by 1 square ಅಂದ್ರೆ ನಮಗೆ ಇಲ್ಲಿ minus 13.6 ಬರುತ್ತೆ. E2 ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ E2 is equal to minus 13.6 by 2 square. 2 square is actually 4 minus 13.6 by 4 ನಮಗೆ ಇದು 3.4 ಬರುತ್ತೆ. 3.4 ಎಲೆಕ್ಟ್ರಾನ್ ವೋಲ್ಟ್. ಸೊ ಇದನ್ನ ನಾವಿಲ್ಲಿ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ Hc ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1240 ಇದು ಅವ್ರು ಆಲ್ರೆಡಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. 1240 ಬೈ E2 ಮೈನಸ್ E1. E2 is actually is minus 3.4 minus of minus 13.6. So minus 3.4 minus of minus 13.6 ಆಗುತ್ತೆ. ಸೊ ಇದು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರು 122 ನ್ಯಾನೋಮೀಟರ್ ಅಂತ ಬರುತ್ತೆ. 122 ನ್ಯಾನೋಮೀಟರ್. ಸೊ ನಮಗೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಸಿ ವಿಲ್ ಬಿ ಅವರ್ ರೈಟ್ ಆನ್ಸರ್. Question number 52 ನೋಡೋಣ. A nucleus at rest splits into two nuclear parts having radii in the ratio 1:2. Their velocities are in the ratio ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡಿದ್ರೆ ಇಲ್ಲಿ ಆನ್ಸರ್ನ ಕಂಡುಹಿಡಿಬಹುದು. ಸೊ ದೇ ಹ್ಯಾವ್ ಗಿವನ್ ದ ನ್ಯೂಕ್ಲಿಯಸ್ ಈಸ್ ಅಟ್ ರೆಸ್ಟ್. ಸೊ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಈಸ್ ಆಕ್ಚುಲಿ ಈಕ್ವಲ್ ಟು 0. ಸೊ ಟೋಟಲ್ ಫೈನಲ್ ಮೊಮೆಂಟಮ್, ಸೊ ಟೋಟಲ್ ಇನಿಷಿಯಲ್ ಮೊಮೆಂಟಮ್, ಓಕೆ ಫುಲ್ ಬರೆಯೋಣ. ಸೊ ಟೋಟಲ್ ಇನಿಷಿಯಲ್ ಮೊಮೆಂಟಮ್ should be equal to total final momentum. So total initial momentum ನಮಗೆ 0 because it is at rest. Total final momentum ಅಂದ್ರೆ so mass m1 is going with velocity v1, let us take. Mass m2 is going with velocity v2, let us take. So now one of that, if you take the other side, m1 v1 should be equal to m2 v2. So they actually now only magnitude ತಗೊಳ್ಳೋಣ. So I am not taking the minus sign. We want only ratio, magnitude ಬೇಕಾಗಿದೆ. So I will not take sign. So now if I write in mass in terms of radius, here they have given in terms of radius. So ನಾವೀಗ ಮಾಸ್ನ ರೇಡಿಯಸ್ ಆಗಿ ಕನ್ವರ್ಟ್ ಮಾಡಿದ್ರೆ, ರೇಡಿಯಸ್ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ನಮಗೆ ವೆಲಾಸಿಟಿ ರೇಷಿಯೋ ನಾವು ತಗೋಬಹುದು. ಸೊ ಇಲ್ಲಿ v1 by v2 ಇಸ್ ಆಕ್ಚುಲಿ ಈಕ್ವಲ್ ಟು m2 by m1 ಆಗ್ತದೆ. m2 by m1. ಸೊ ಬಟ್ ಮಾಸ್ ಆಕ್ಚುಲಿ ರೇಡಿಯಾ ಅಂತ ಕೊಟ್ಟಿರೋದ್ರಿಂದ ವಿ ಕ್ಯಾನ್ ಥಿಂಕ್ ದಟ್ ಆಸ್ ಎ ಸ್ಪಿಯರ್. ಸೊ ಮಾಸ್ ಆಫ್ ಎ ಸ್ಪಿಯರ್ ಕ್ಯಾನ್ ಬಿ ರಿಟನ್ ಆಸ್ ಡೆನ್ಸಿಟಿ ಆಫ್ ದ ಸ್ಪಿಯರ್ ಇಂಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ವಾಲ್ಯೂಮ್ ಆಫ್ ದ ಸ್ಪಿಯರ್ ಇಸ್ 4/3 pi r cube. So m1 we can take it as r1 cube, m2 we can take it as, so m1 is proportional to r1 cube, m2 is proportional to r2 cube. So ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ so it is r2 cube by r1 cube or whole cube you can take. r2 cube by r1 cube. So r2 by r1 whole cube. इसलिए r2 by r1 ಅಂತ ತಗೊಂಡ್ರೆ 2 by 1 ಆಗುತ್ತೆ because it is in the ratio 1:2. So 2 by 1 whole cube. So 2 by 1 whole cube ಅಂತ ತಗೊಂಡ್ರೆ ನಮಗೆ 2 cube is actually 8, 1 cube is 1 only. So our ratio v1 by v2 will be equal to
8 by 1, or we can write this as, in terms of ratio, we can write as 8:1. So this is our answer. If you check the options, option A will be our right answer. Question number 53 ನೋಡೋಣ. The half-life of a radioactive substance is 20 minutes. The time taken between 50% decay and 87.5% decay of the substance will be ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೊಲ್ಯೂಷನ್ ನೋಡೋದಾದ್ರೆ, ಸೊ ಲೆಟ್ ಅಸ್ ಟೇಕ್ ಟೈಮ್ t1 for 50% of decay. 50% decay ಗೆ we will take time as t1. Let us take for t2 as for 87.5% decay. ಈ ತರ ತಗೊಳ್ಳೋಣ. So after time t1, 50% will be left out for us. 50% of the substance will be left out for us. After time t2, 12.5% will be left out for us. So now ಇಲ್ಲಿ n is equal to n0 into e power lambda t minus lambda t. So ಇದು law of radioactive decay. ಇದನ್ನ ಯೂಸ್ ಮಾಡಿಕೊಂಡು t1 ಮತ್ತೆ t2 ಗೆ ಕಂಡುಹಿಡಿಯೋಣ. So here let us take n by n0 is equal to e power minus lambda into t. So first t1 apply ಮಾಡೋದಾದ್ರೆ, so n is actually 50% by 100 ಅನ್ಕೊಂಡ್ರೆ, n0 is 100 ಅನ್ಕೊಂಡ್ರೆ, so e power minus lambda into t1 ಬರುತ್ತೆ. ಇಲ್ಲಿ 0 0 cancel, 5 1s 5 2s. So ನಮಗೆ 1/2 ಬರುತ್ತೆ. 1/2 is equal to e power minus lambda into t1. So second case ಅಲ್ಲಿ ಏನಾಗುತ್ತೆ, ಇಲ್ಲಿ t2 we have to take 12.5%. So 12.5 by 100, 12.5 by 100 is equal to e power minus lambda into t2. So 12.5 ones are 12.5 8s. So you'll get 1/8 e power minus lambda into t2. So let us name this as 1, let us name this as 2. So we will divide 2 by 1. So 2 by 1 ನಾವು ಮಾಡಿದ್ರೆ ಏನಾಗುತ್ತೆ, so 1/8 by 1/2 will get 1/4 is equal to e power minus lambda. So ಇಲ್ಲಿ ಮೈನಸ್ ಇರೋದು ಮೇಲೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ ಅಗೈನ್ ಐ ಆಮ್ ಟೇಕಿಂಗ್ ಮೈನಸ್ ಕಾಮನ್, ಸೊ ವಿಲ್ ಗೆಟ್ t2 minus t1 ಬರುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ಅವರ್ ಈಕ್ವೇಶನ್. ಸೊ ಇಲ್ಲಿ ನಾವು ಈಗ ಏನು ಮಾಡ್ಬೋದು ಅಂದರೆ, ಲೆಟ್ ಅಸ್ ಸೆಂಡ್ ದಿಸ್ e ದಟ್ ಸೈಡ್. ಸೊ ವಿಲ್ ಗೆಟ್ lambda minus lambda into t2 minus t1 is equal to ln ನ್ಯಾಚುರಲ್ ಪವರ್ 4 ಬರುತ್ತೆ. ಸೊ ಈ 4 ನಾವೇನು ಬರೀಬೋದು ಅಂದರೆ 2 ಸ್ಕ್ವೇರ್ ಅಂತ ಬರ್ಕೊಂಡ್ರೆ, ಸೊ ವಿ ಕ್ಯಾನ್ ರೈಟ್ t2 minus t1 as, so ln 4 ನಾನು we can write as 2 ln 2 ಅಂತ ಬರೀಬೋದು. ಅಂಡ್ ಇನ್ ಪ್ಲೇಸ್ ಆಫ್ ಲ್ಯಾಂಬ್ಡಾ we can substitute. ಸೊ ಲ್ಯಾಂಬ್ಡಾ ಫಾರ್ ಹಾಫ್ ಲೈಫ್ ಫಾರ್ಮುಲಾ ನೀವು ಜ್ಞಾಪಿಸ್ಕೊಂಡ್ರೆ, ಸೊ ಲ್ಯಾಂಬ್ಡಾ is equal to minus ln 2 by t half ಅಂತ ಬರುತ್ತೆ. ಸೊ ದಟ್ ಈಸ್ ಹಾಫ್ ಲೈಫ್ ಬರುತ್ತೆ. ಸೊ ಇದು ನಮ್ಮ ಫಾರ್ಮುಲಾ. ಸೊ ನಾವು ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ ಏನು ಬರುತ್ತೆ, ಸೊ t2 minus t1 is equal to, ಈ ಲ್ಯಾಂಬ್ಡಾ ಈ ಕಡೆ ತಗೊಂಡ್ರೆ ನಾನು, ಸೊ 2 ln 2 ln 2 by ln, so minus will get cancel, ln 2 by t half ಅಂತ ಬರುತ್ತೆ. ಸೊ ಇಲ್ಲಿ ln 2 will get cancel, this t to the t half will go to numerator. ಸೊ ಇಲ್ಲಿ ನಾನು ಏನಂತ ಬರೀಬಹುದು, ಸೊ t2 minus t1 is equal to 2 into t half ಅಂತ ಬರೀಬಹುದು. ಸೊ t half ಅವರು ನಮಗೆ ಕೊಟ್ಟಿದ್ದಾರೆ, that is 20 minutes. So if we substitute here, so t2 minus t1 is equal to 2 into 20. So 2 into 20 minutes. So 2 into 20 is 40 minutes. So 40 minutes is a time taken between 50% decay and 87.5% decay. So ಇಲ್ಲಿ options ನೋಡೋದಾದ್ರೆ option B will be our right answer. Question number 54 ನೋಡೋಣ. A radioactive decay can form an isotope of the original nucleus with the emission of particles ಅಂತ ಕೇಳಿದ್ದಾರೆ. ಇಲ್ಲಿ ಸೊಲ್ಯೂಷನ್ ನೋಡೋದಾದ್ರೆ, ಸೊ ನಮಗೆ ಆಲ್ಫಾ ಮತ್ತೆ ಬೀಟಾ ಪಾರ್ಟಿಕಲ್ಸ್ ವೆನ್ ಎಮಿಟ್ಸ್ ವಾಟ್ ಹ್ಯಾಪನ್ಸ್ ಅಂತ ನಾವಿಲ್ಲಿ ತಿಳ್ಕೋಬೇಕು ಫಸ್ಟ್. ಸೊ ಇಫ್ ಐ ಟಾಕ್ ಅಬೌಟ್ ಆಲ್ಫಾ ಪಾರ್ಟಿಕಲ್ಸ್, ಅಟಾಮಿಕ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಡಿಕ್ರೀಸ್ ಬೈ 2. ಅಟಾಮಿಕ್ ಮಾಸ್ ನಮಗೆ ಏನಾಗುತ್ತೆ ಅಂದ್ರೆ ಅಟಾಮಿಕ್ ಮಾಸ್ ನಂಬರ್ ವಿಲ್ ಡಿಕ್ರೀಸ್ ಬೈ 4. ಸಿಮಿಲರ್ಲಿ ಬೀಟಾ ಬಂದಾಗ ಏನಾಗುತ್ತೆ ಅಂದ್ರೆ ಬೀಟಾ ವೆನ್ ಇಟ್ ಎಮಿಟ್ಸ್, ಸೊ +1 ಆಗುತ್ತೆ, ಅಟಾಮಿಕ್ ನಂಬರ್ ವಿಲ್ ಇನ್ಕ್ರೀಸ್ ಬೈ 1 and atomic mass remains unchanged. So ಇದು ನಮ್ಮ condition for alpha and beta emission. So ಇಲ್ಲಿ let us take some element x is having a ಮತ್ತೆ b. A is actually atomic number and b is atomic mass ಅನ್ಕೊಂಡ್ರೆ, so after 1 alpha, so 1 alpha
if it comes out, then let us take it will form y. So one alpha ಬಂದಾಗ ಏನಾಗುತ್ತೆ, a will decrease by 2 and b will decrease by 4. ಸೊ ಇಲ್ಲೇನಾಗಬೇಕು, ಸೊ ಐಸೋಟೋಪ್ ಅಂದಾಗ ಸೊ ಫೈನಲ್ ಪ್ರಾಡಕ್ಟ್ದು ಅಟಾಮಿಕ್ ನಂಬರ್ ಶುಡ್ ಬಿ ಸೇಮ್ ಆಸ್ ಒರಿಜಿನಲ್ ನ್ಯೂಕ್ಲಿಯಸ್. ಇಲ್ಲಿ ಎಕ್ಸ್ ಗೆ ಏನು ಅಟಾಮಿಕ್ ನಂಬರ್ ಇದೆ ಸೇಮ್ ಅಟಾಮಿಕ್ ನಂಬರ್ ಬರಬೇಕು. ಅಂದ್ರೆ ಎ ಶುಡ್ ಬಿ ದೇರ್ ಫಾರ್ ದಿಸ್ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ಟರ್ ಬೀಟಾ ಡಿಕೆ. ಸೊ ಈ ಬೀಟಾ ಏನಾಗುತ್ತೆ, ಸೊ ಇಫ್ ಐ ಟೇಕ್ 2 ಬೀಟಾ, ಅವಾಗ ಏನಾಗುತ್ತೆ ನಮಗೆ a minus 2 plus 2 ಆಗಿ ಮತ್ತೆ ಏನೇ ನಮಗೆ ಬರುತ್ತೆ. ಸೊ z ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ಐ ಟೇಕ್ 2 ಬೀಟಾ ಎಮಿಷನ್ ವಿತ್ ಎಮಿಷನ್ ಆಫ್ 2 ಬೀಟಾ ಪಾರ್ಟಿಕಲ್ಸ್ will give out a minus 2 plus 2 by b minus 4. b minus 4 ಹಂಗೆ ಇರುತ್ತೆ because it is unchanged. ಸೊ ಇಲ್ಲಿ plus 2 minus 2 ಕ್ಯಾನ್ಸಲ್ ಆಗಿ ಏನೇ ಉಳಿಯುತ್ತೆ. ಸೊ ಇಲ್ಲಿ x ದು a ಇದೆ ಮತ್ತೆ z ದು a ಇದೆ. ಸೊ ನಾವು ಇಲ್ಲಿ 1 alpha should emit and 2 beta should be emitted in the radioactive decay. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ b will be your right answer, 1 alpha and 2 beta. Question number 55 ನೋಡೋಣ. An LED is constructed from a PN junction based on a certain semiconducting material with the energy gap of 1.9 electron volt. Then the wavelength of the emitted light is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೊಲ್ಯೂಷನ್ ನೋಡೋದಾದ್ರೆ, ಸರಿ ನಮಗೆ ಡೈರೆಕ್ಟ್ ಫಾರ್ಮುಲಾ ಇದೆ, E is equal to hc by lambda ಅಂತ. ಸೊ lambda is equal to h ವ್ಯಾಲ್ಯೂ ನಮಗೆ hc by eg ಅಂತ ತಗೊಳ್ಬೋದು. ಸೊ ಇಲ್ಲಿ ಲ್ಯಾಂಡಾ ವ್ಯಾಲ್ಯೂ ಲ್ಯಾಂಡಾನ ವ್ಯಾಲ್ಯೂ ಕಂಡುಹಿಡಿಬೇಕು. h ಮತ್ತೆ c ವ್ಯಾಲ್ಯೂ eg ವ್ಯಾಲ್ಯೂ ಎನಿವೆ ಅವ್ರು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಸೊ ಲ್ಯಾಂಡಾ ಇಸ್ ಈಕ್ವಲ್ ಟು h ವ್ಯಾಲ್ಯೂ ನಮಗೆ ದಟ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.625 or 63 we can take 625 ಅಥವಾ 62.625 ತಗೋಬಹುದು into 10 power minus 34 into c value is speed of light that is 3 into 10 power 8 whole divided by energy gap that is given 1.9 electron volt. So to convert into volt we can take 1.9 into 1.6 into 10 power minus 90 ಅಂತ ಬರುತ್ತೆ. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ so we'll get 6.5 into 10 power minus 7 meter. ಸೊ ಇದು ನಮ್ಮ ಆನ್ಸರ್. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಸಿ ವಿಲ್ ಬಿ ಅವರ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 56 ನೋಡೋಣ. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಹ್ಯಾಸ್ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಥಿಯರಿಟಿಕಲ್ ಕ್ವಶನ್. ಸೊ ನಾವು ಇಲ್ಲಿ ಡೈರೆಕ್ಟ್ ಆಗಿ ಏನು ಹೇಳ್ಬೋದು ಅಂದ್ರೆ 1 ಕ್ಯಾರಿಯರ್ ವಿತ್ 2 ಸೈಡ್ ಬ್ಯಾಂಡ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ಬೋದು. ಸೊ ನಮಗೆ ಇಲ್ಲಿ 2 ಫ್ರೀಕ್ವೆನ್ಸೀಸ್ ಇರುತ್ತೆ. ಒನ್ ಈಸ್ ಲೋವರ್ ಫ್ರೀಕ್ವೆನ್ಸಿ ಅಂಡ್ another one is higher frequency. So within that side bands this amplitude modulation is going to takes place. So option A will be our right answer for this question. Question number 57 ನೋಡೋಣ. The circuit has 2 oppositely connected ideal diodes in parallel. What is the current flowing through the circuit ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದು ಅವ್ರು ಕೊಟ್ಟಿರೋ ಸರ್ಕ್ಯೂಟ್. Here it is diode D2, diode D1. Here they have connected a battery and there are resistors 4 ohm, 3 ohm and 2 ohm. ಸೊ ಇಷ್ಟು ಇದೆ ಇಲ್ಲಿ ನಮಗೆ. ಸೊ ಇಲ್ಲಿ ಏನಾಗುತ್ತೆ, ಸೊ if you think of this diode D2, it is actually in reverse bias. So positive is connected to negative, negative is connected to positive. So but if you think of D1, it is actually in forward bias. So ಇದು reverse bias ಆಗಿರೋದ್ರಿಂದ no current will flow in this part of the circuit. So we can just cut off this part. So our circuit will be only this much. So ಇಷ್ಟು ನಮಗೆ ಕಟ್ ಔಟ್ ಆಗೋಗುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ, so this is just a simple circuit with 2 resistance in series. So ಇಲ್ಲಿ 4 ಮತ್ತೆ 3 ನಮಗೆ series ಅಲ್ಲಿ ಇರುತ್ತೆ. So diode will anyway act like just like a connector for us. So ಇಲ್ಲಿ 12 volts is the voltage given here supplied. So 7 ohm will be the resistance. So ohms law use ಮಾಡಿ V is equal to, we can use IR. So here we want to find I is equal to V by R. So V ನಮಗೆ ಇಲ್ಲಿ 12 volts ಇದೆ by R is 7 ohm. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 7 1s are 7, 5 left out 0, 50 ಆಗುತ್ತೆ. 7 7s are 49. ಸೊ 1 ಉಳಿಯುತ್ತೆ 10. ಸೊ ಅಗೇನ್ 7 1s are. ಸೊ our answer will be I is equal to 1.71 ampere. So the options ನೋಡೋದಾದ್ರೆ option A will be our right answer. Question number 59 ನೋಡೋಣ. The given table is for which gate ಅನ್ನೋ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 0 0 I should get 0. If I get 0 then it is an AND gate. So ಇಲ್ಲಿ 0 0 it is coming as 1. So it is not a
ಆ್ಯಂಡ್ ಗೇಟ್. ಈಸ್ ಇಟ್ ಅನ್ ಆರ್ ಗೇಟ್ ಅಂದರೆ 0 0 ನಮಗೆ 0 ಬರಬೇಕು. ಸೊ ಇಟ್ ಇಸ್ ನಾಟ್ ಆರ್ ಗೇಟ್ ಆಲ್ಸೋ. ಈಸ್ ಇಟ್ ಅನ್ ಆ್ಯಂಡ್ ಗೇಟ್ ಅಂತ ಕೇಳಿದ್ರೆ 0 0 1 ಇದೆ. ಸೊ ದಟ್ ಮೇ ಬಿ ಪಾಸಿಬಲ್ ಬಿಕಾಸ್ 0 0 ಯು ಶುಡ್ ಗೆಟ್ 0 ಬಟ್ ಇಟ್ ಇಸ್ ಕಮಿಂಗ್ 1 ಅಂದರೆ ಇದು NAND ಆಗ್ಬೋದು. ಸೊ 0 1 is 1 ಅಂದರೆ ದಟ್ ಈಸ್ ಆಲ್ಸೋ NAND ಗೇಟ್. ಸೊ 0 1 ನಮ್ಗೆ ಏನು ಬರಬೇಕು, ಆ್ಯಂಡ್ ಗೇಟ್ ಮಾಡಿದಾಗ ನಮಗೆ 0 ಬರಬೇಕು. ಅದನ್ನು ನಾಟ್ ಮಾಡಿದ್ರೆ 1 ಬರುತ್ತೆ. 1 0 ಅಂದ್ರೂ ನಮ್ಗೆ 1 ಬರ್ತಾ ಇದೆ, ದಟ್ ಈಸ್ NAND ಗೇಟಲ್ಲಿ. 1 1 ಅಂದರೆ ನಮಗೆ 1 ಬರಬೇಕು ಆ್ಯಂಡ್ ಗೇಟ್ ಅಂದರೆ, NAND ಅಂದರೆ 0 ಬರ್ತಾ ಇದೆ. ಸೊ ದಿಸ್ ಟೇಬಲ್ ಈಸ್ ಆಕ್ಚುಲಿ ಫಾರ್ NAND ಗೇಟ್ ಅಂತ ನಾವಿಲ್ಲಿ ಔಟ್ಪುಟ್ಸ್ನ ವೆರಿಫೈ ಮಾಡಿ ಹೇಳ್ಬೋದು. ಸೊ ಎನಿವೇ ನಾರ್ ಗೇಟ್ ಈಸ್ ನಾಟ್ ಎನ್ ಆಪ್ಷನ್. ಸೊ ಇದನ್ನ ನೋಡಿ ನಾವು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಫಾರ್ ಅಸ್. ಸೊ ಇಲ್ಲಿ ಕ್ವಶನ್ ನಂಬರ್ 58 ಮತ್ತೆ ನಾನು 60 ಟೀಚ್ ಮಾಡಿಲ್ಲ, ಯಾಕಂದ್ರೆ ದೀಸ್ ಕ್ವಶನ್ಸ್ ಆರ್ ಆಕ್ಚುಲಿ ಫ್ರಮ್ ರಿಮೋಟ್ ಕ್ವಶನ್ಸ್. ಸೊ 58 ಬಂದು ಟ್ರಾನ್ಸಿಸ್ಟರ್ ಮೇಲಿದೆ, 68 ಬಂದು ಕಮ್ಯುನಿಕೇಶನ್ ಸಿಸ್ಟಮ್ ಚಾಪ್ಟರ್ ಮೇಲಿದೆ. ಸೊ ಅದೆರಡೂ ಆಲ್ರೆಡಿ ಸಿಲೆಬಸ್ ಇಂದ ತೆಗೆದಾಕಿದ್ದಾರೆ. ಸೊ ಐ ಆಮ್ ಲಿವಿಂಗ್ ದಿಸ್ ಕ್ವಶನ್ಸ್ ಅಂಡ್ ದಿಸ್ ಕಂಪ್ಲೀಟ್ಸ್ ಅವರ್ 2015 ಪೇಪರ್ ಸೊಲ್ಯೂಷನ್. ಸೊ ಈ 2015 ಪೇಪರ್ನ ಎಲ್ಲ ಕ್ವಶನ್ಸ್ ಮಾಡಬೇಕು ಅಂತ ನಾನು ಅನ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೆ. ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ, ಎಲ್ಲ 60 ಕ್ವಶನ್ಸ್ ನಾನು ಮಾಡಿದ್ದೀನಿ.